ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವ್ಲಾಗ್. ಇವತ್ತೇನಪ್ಪ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ವಿ ಟ್ರಿಪ್ ಹೋಗಬೇಕು ಅಂತ, ಆಗಿರಲಿಲ್ಲ. ಫೈನಲಿ ಪ್ಲಾನ್ ಆಗಿದೆ, ಬನ್ನಿ ಹೋಗೋಣ. ಟೈಮ್ ಆಗಿದೆ ಆಲ್ರೆಡಿ. ನೋಡಿ ಗೈಸ್, ನಾವು ನೈಟೇ ನಮ್ಮೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು 4:50 ಆಗಿದೆ ಗೈಸ್. ಇವಾಗ ನಾವು ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಕುಡ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ ಗೈಸ್. ನೋಡಿ ಗೈಸ್, ನಾವು ರೂಮಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಂಡ್ಸ್ ಎಲ್ಲರೂ ಡಿಸ್ಕಸ್ ಮಾಡಿ ನಾವು ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಪೀಕ್ಗೆ. ನಾವಿವಾಗ ಫಸ್ಟ್ ಟೈಮ್ ಬಂದಿರೋದು ಗೈಸ್ ಇಲ್ಲಿಗೆ. ನೋಡೋಣ ಯಾವ ಥರ ವೆದರ್ ಇದೆ ಅಂತ. ನೋಡಿ ಗೈಸ್, ಸಖತ್ತಾಗಿದೆ ವೆದರ್ ಮಾತ್ರ. ವ್ಯೂ ನೋಡಿ ಸಖತ್ತಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ವ್ಯೂ ನೋಡ್ತಾ ಇರೋದು. ನನಗಂತೂ ಸಖತ್ ಖುಷಿ ಆಯಿತು ಗೈಸ್. ನೋಡಿ ಗೈಸ್, ನಾವು ಇವಾಗ ಸೀತಾಳಯ್ಯನಗಿರಿಗೆ ಬಂದಿದ್ದೀವಿ. ನಮ್ಮ ಗಾಡಿನ ಇಲ್ಲೇ ಸ್ಟಾಪ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ದೊಡ್ಡ ದೊಡ್ಡ ಗಾಡಿನ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ ಗೈಸ್. ಅದಕ್ಕೋಸ್ಕರ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇರೋದು. ಎಲ್ಲಿಗಪ್ಪ ಅಂತಂದರೆ ಇಲ್ಲೊಂದು ಗಾಡಿ ಸಿಗುತ್ತೆ ಗೈಸ್ ರೆಂಟೆಡ್ಗೆ. ಸೊ ಅದರಲ್ಲಿ ಹತ್ಕೊಂಡು ಹೋದರೆ ನಾವು ಡೈರೆಕ್ಟಾಗಿ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಗೈಸ್. ನೋಡಿ, ನಾವಿವಾಗ ಮುಳ್ಳಯ್ಯನಗಿರಿ ಪೀಕ್ಗೆ ಬಂದಾಯಿತು. ಇದು ಎಂಟ್ರೆನ್ಸ್ ಆಗಿರುತ್ತೆ ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇತ್ತು. ನಾವಂತೂ ಫುಲ್ ಜೋಶಲ್ಲಿದ್ವಿ. ನೋಡೋಣ ಮೇಲುಗಡೆ ಹೋದ್ಮೇಲೆ ಇದೇ ಜೋಶ್ ಇರುತ್ತೆ ಅಂತ. ನೋಡೋಣ ಬನ್ನಿ. ಏನು ಗಾಳಿ ಇದೆ ಗುರು, ಇಲ್ಲಿ ನಿಂತ್ಕೊಳ್ಳೋದಾಗ್ತಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು, ಇಲ್ಲಿ ಎಷ್ಟು ಗಾಳಿ ನೋಡಿ ಇಲ್ಲಿ. ಅಂತೂ ಹತ್ತಲ್ಲ ಅನ್ಕೊಂಡಿದ್ದೆ. ಫೈನ್. ಸಖತ್ತಾಗಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನ್ಸಲ್ಲಿ ಒಂದ್ಸರಿ ಬಂದು ಹೋಗಿ. ಮುಳ್ಳಯ್ಯನಗಿರಿಲಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಹೊನ್ನಮ್ಮನಹಳ್ಳ ಜಲಪಾತಕ್ಕೆ ಗೈಸ್. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲಿ ಒಂದು ಚಿಕ್ಕದಾಗಿ ಫಾಲ್ಸ್ ಥರ ಇತ್ತು ಗೈಸ್. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನೋಡಿ ಸಖತ್ತಾಗಿ ನೀರು ಹರಿತಿದೆ ಅಂತ. ಇದ್ರ ಪಕ್ಕನ ಮೆಟ್ಲಿದು ಗೈಸ್. ಇಲ್ಲಿ ಮೇಲ್ಗಡೆ ಹತ್ಕೊಂಡು ಹೋದರೆ ನಾವು ಮೇಲಿಂದ ನೀರು ಹರಿಯೋದನ್ನ ನೋಡ್ಬೋದು ಗೈಸ್. ಬನ್ನಿ ಹೋಗೋಣ ಹತ್ಕೊಂಡು ಮೇಲಿಗೆ. ನಾವು ನೆಕ್ಸ್ಟ್ ಬಂದಿದ್ದೆ ಕಲ್ಲತ್ಕೆರೆಯಲ್ಲಿರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಗೈಸ್. ನೋಡಿ ಇದೇನು ಕಾಣಿಸ್ತಿದೆ ಅಲ್ಲ, ಇದೇ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಗೈಸ್. ನೋಡ್ಕೊಂಬಿಡಿ ಇಲ್ಲೇ. ಈ ವಾಟರ್ ಫಾಲ್ಸ್ ಕೂಡ ಚೆನ್ನಾಗಿತ್ತು ಗೈಸ್. ತುಂಬ ಸಖತ್ತಾಗಿತ್ತು ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಿದೆ ಅಂತಂದು. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನೀರು ಒಳಗಡೆ ಇಳ್ಕೊಂಡು ನಡ್ಕೊಂಡೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ ಗೈಸ್. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಸಿರಿ ನೇಚರ್ಗೆ ಗೈಸ್. ನೋಡಿ ಇಲ್ಲಿ ನೀರು ಎಷ್ಟು ಸಖತ್ತಾಗಿದೆ ಅಂತಂದು. ಇದೇ ಸಿರಿ ನೇಚರ್ ಗೈಸ್. ನೋಡಿ ಬ್ಯೂಟಿಫುಲ್ ಆಗಿದೆ. ನೋಡಿ ಸಿರಿಮನೆ ಎಲ್ಲ ಮುಗಿಸ್ಕೊಂಡು ನಾವು ರೂಮ್ ಕಡೆ ಬಂದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲರೂ ಲಗೇಜ್ ಇಡ್ತಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರನಾಡು ಕಡೆ ಹೋಗೋಣ ಬನ್ನಿ ಗೈಸ್. ಇದೇನು ಕಾಣಿಸ್ತಿದೆಯಲ್ಲ, ಇದೇ ನೋಡಿ ಹೊರನಾಡಲ್ಲಿರೋ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ. ನೋಡಿ ನಾವು ಇವಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ಮಾಡೋದಕ್ಕೆ ಕ್ಯೂ ಇದೆ ಅಂತ ಹೇಳಿದರು. ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ವಿ. ಇವಾಗ ಕ್ಯೂ ತುಂಬ ಇರೋದ್ರಿಂದ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ದರ್ಶನ ಎಷ್ಟೊತ್ತು ಆಗುತ್ತೋ ಏನೋ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಟಿಫನ್ ಮಾಡೋದಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡಿ ಅಂತಂದರೆ ಸ್ನ್ಯಾಪು ವೀಡಿಯೋ ಫೋಟೋಸ್ ಎಲ್ಲ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ನೋಡಿ ಈ ಥರ ನೇಚರ್ ನೋಡ್ತಾ ನಾವೆಲ್ಲರೂ ಟಿಫನ್ ಮಾಡ್ಕೊಂಡಿದ್ವಿ. ತುಂಬಾ ಖುಷಿ ಆಯಿತು. ಈ ಥರ ನೇಚರ್ ಮಧ್ಯೆ ಟಿಫನ್ ಮಾಡೋದಂದರೆ ತುಂಬಾ ಖುಷಿ. ಅಲ್ಲೇ ಶಾಪ್ ಬೇರೆ ಇತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವು ಬಂದಿದ್ದು ಕಲಶದಲ್ಲಿರುವ ದಕ್ಷಿಣ ಕಾಶಿ ಶ್ರೀ ಕಲಶೇಶ್ವರ ಸ್ವಾಮಿ ದೇವಾಲಯಕ್ಕೆ. ಇಲ್ಲಿ ತುಂಬ ಮೆಟ್ಲಿದ್ವಿ. ಇವನ್ನ ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಅದನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಕಲಶ ಅಂತಂದರೆ ಅಲ್ಲಿರೋ ಬ್ಯೂಟಿಫುಲ್ ನೇಚರ್ ಮಾತ್ರ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ನಾವು ಬಂದಿದ್ದು ಶೃಂಗೇರಿಲಿರೋ ಶಾರದಾಂಬೆ ದೇವಿ ಟೆಂಪಲ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ದರ್ಶನ ಮಾಡೋದಕ್ಕಾಗಲೇ ಇಲ್ಲ. ನನ್ನ ಫ್ರೆಂಡ್ಸು ನಾವೆಲ್ಲರೂ ತುಂಬಾ ತೋರಿಸ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ದರ್ಶನ ಅಂತೂ ಮಾಡೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಇರೋ ಪ್ಲೇಸೆಲ್ಲ ನೋಡ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ವಿ.
ಇವಾಗ ನೋಡಿ ಇಲ್ಲೊಂಥರ ಬ್ರಿಡ್ಜ್ ಥರ ಕಾಣಿಸ್ತಿತ್ತು, ಅಲ್ಲಿ ಹೊಳೆ ಕಾಣಿಸ್ತಿತ್ತು, ಅದನ್ನು ನೋಡಿದ್ವಿ. ಆಮೇಲೆ ಈ ಟೆಂಪಲ್ ಕೂಡ ಚೆನ್ನಾಗಿತ್ತು. ಬಟ್ ಏನು ಬೇಜಾರಂದರೆ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ನೋಡಿ ಎಲ್ಲರೂ ತೋರಿಸ್ಕೊಂಡ್ಬಿಟ್ಟಿದ್ವಿ. ಇವ್ರು ನೋಡಿ ತೋರಿಸ್ಕೊಂಡು ಪೋಸ್ಟ್ ಬೇರೆ ಕೊಡ್ತವ್ರೆ. ಇವ್ರು ನೋಡಿ ನನ್ನ ಫ್ರೆಂಡ್ಗೆ ಇಷ್ಟು ಮೇಲಿಂದ ಕೆಳಗಡೆ ಮೀನು ಕಾಣಿಸ್ತಿದೆಯಂತೆ, ನನಗಂತೂ ಕಾಣಿಸ್ಲೇ ಇಲ್ಲ. ಅದನ್ನು ಹುಡುಕ್ತಾ ನಿಂತಿದ್ರು. ನೋಡಿ ನಾನು ಶರಣಂಬೆ ದೇವಿ ಟೆಂಪಲಿಗೆ ಬಂದಿದ್ದು ಮೊದಲನೇ ಸಾರಿ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಇದು ಬ್ರಿಡ್ಜ್ ಕೂಡ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಾವೆಲ್ಲರೂ ಫ್ರೆಂಡ್ಸ್ ಸೇರಿಬಿಟ್ಟು ಪ್ಲ್ಯಾನ್ ಮಾಡಿದ್ದು ಫಾಲ್ಸ್ ನೋಡೋಣ ಅಂತೇಳಿ ಬಂದ್ವಿ. ಪರ್ ಹೆಡ್ 50 ರುಪೀಸ್ ಆಗಿತ್ತು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಟಿಕೆಟ್ ತೆಗೆಸ್ಕೊತಿದ್ರು. ಟಿಕೆಟ್ ತೆಗೆಸ್ಕೊಂಡು ನಾವು ಬಂದಿದ್ದೆ ಫಾಲ್ಸ್ ನೋಡೋದಕ್ಕೆ. ಫಾಲ್ಸ್ ಮಾತ್ರ ನೋಡಿ ತುಂಬಾ ಮನಸ್ಸಿಗೆ ತುಂಬಾ ಖುಷಿ ಆಯಿತು, ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ಫಾಲ್ಸ್ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ಇದು ಯಾವ ಫಾಲ್ಸಪ್ಪ ಅಂತಂದರೆ ಸಿರಿಮನೆ ಫಾಲ್ಸ್ ಅಂತ ಹೇಳಿದ್ರೆ ಹೆಸರು. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ರು, ನನಗಂತೂ ತುಂಬಾ ಖುಷಿ ಆಯಿತು. ಕೆಳಗೂ ಇಳ್ಬಿಟ್ಟು ಹೋಗಿ ನಾವು ಆಟ ಆಡಿದ್ವಿ, ಮಜಾ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಈ ಥರ ಪ್ಲೇಸಲ್ಲಿ ಎಂಜಾಯ್ ಮಾಡೋದು ಅಂದರೆ ಸಖತ್ ಖುಷಿ ಅಲ್ವಾ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕಳಿಸ್ತೀನಿ ತಡಿ ಹಾಕಿದ್ಮೇಲೆ ಜೇನುಳ ಅಲ್ಲವು ಕೂಡ ನಾನು ತೆಗಿತೀನಿ. ನೋಡಿ ನಾವು ಸಿರಿಮನೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಕುಪ್ಪಳ್ಳಿರೋ ಕುವೆಂಪು ಮನೆಗೆ, ಕವಿ ಮನೆಗೆ ಬಂದಿದ್ದೀವಿ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕವಿ ಮನೆಗೆ ಬಂದುಬಿಟ್ಟು ಫೋಟೋಸ್ ವೀಡಿಯೋಸ್ ಅಂತಿದ್ದಾರೆ. ಅದನ್ನೆಲ್ಲ ಬಿಟ್ಟು ಕವಿ ಬಗ್ಗೆ ತಿಳ್ಕೊಬೇಕು. ತುಂಬ ಚೆನ್ನಾಗಿ ಎಲ್ಲನೂ ವಿವರಿಸಿದ್ದಾರೆ, ಕತೆ ಕವನ ಎಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು. ಕುಪ್ಪಳ್ಳಿ ಅಂತ ಕವಿ ಮನೆ ನೆನಪಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರು ಬರೆದಿರೋ ಕತೆ ಕವನ ಎಲ್ಲ ತುಂಬ ಸುಂದರವಾಗಿವೆ. ಇಷ್ಟೆಲ್ಲ ತಿಳ್ಕೊಂಡು ತುಂಬಾ ಖುಷಿ ಆಯಿತು ಗೈಸ್ ನನಗೆ. ಗೈಸ್ ಇದು 3 ಡೇಸ್ ಟ್ರಿಪ್ ಪ್ಲ್ಯಾನ್ ಆಗಿರುತ್ತೆ. ಚಿಕ್ಕದಾಗಿ ಹೇಳ್ಬೇಕಪ್ಪ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ಮಾತ್ರ ನಂಗೆ ತುಂಬಾ ಖುಷಿ ಆಯಿತು. ಇದು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ ಹೋಗಬೇಕು ಅಂತ. ಫೈನಲಿ ಟ್ರಿಪ್ ಎಕ್ಸಿಕ್ಯೂಟ್ ಆಯಿತು. ಇವಾಗ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಹುಡುಗರಾದರೂ ತುಂಬಾ ಕೇರ್ ಮಾಡಿದರು, ತುಂಬಾ ಹುಷಾರಾಗಿ ಕರ್ಕೊಂಡು ಬಂದರು. ಹುಡುಗಿರಾದರೂ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.